ಹಿಂದಿನ ಭಾಗದಲ್ಲಿ ಆಕಾಂಕ್ಷನಿಗೆ ಬೇರೆ ಯಾರ್ದೋ ಜೊತೆಗೆ ಮದ್ವೆ ಫಿಕ್ಸ್ ಆಗಿರತ್ತೆ. ಸಂಜಯ್ ತನ್ನ ಮನ್ಸಲ್ಲೇ ಬಚ್ಚಿಟ್ಟಿರೋ ಪ್ರೀತಿನ ಅವಳಿಗೆ ಹೇಳ್ಕೊಂಡೇ ಇರೋದಿಲ್ಲ. ಇವಾಗ ಆಕಾಂಕ್ಷನಿಗೆ ಮದ್ವೆ ಫಿಕ್ಸ್ ಆಗಿದೆ, ತನ್ನಿಂದ ದೂರ ಆಗ್ತಾಳೆ ಅಂತ ಗೊತ್ತಾದ್ರೂ ಕೂಡ ಸಂಜಯ್ ತನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ತಯಾರಿಲ್ಲ. ಮುಂದೆ ಈ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಈ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಹೀಗೂ ಅಂತ ದಿನಗಳು ಕಳೆಯತ್ತೆ. ಆಕಾಂಕ್ಷನ್ ಮದ್ವೆ ದಿನಾನು ಹತ್ರ ಬರತ್ತೆ. ಲೋ ಮಗ್ನೆ, ಇದು ಯಾರ ಮದ್ವೆ ಕರ್ಕೊಂಡು ಬಂದಿದ್ಯೋ ನೀನು? ಅದು ಬೇರೆ ಇಷ್ಟೊಂದು ಗ್ರ್ಯಾಂಡ್ ಆಗೆಲ್ಲ ರೆಡಿ ಮಾಡಿದ್ದಾರೆ. ಮದ್ವೆ ತಯಾರಿ ಜೋರಾಗೆ ಮಾಡಿದಾರಪ್ಪ. ಯಾರ್ದು ಇದು ಮದ್ವೆ? ಅದು ಅದು ಅಮ್ಮ, ಅದು ಅಯ್ಯೋ ಯಾಕೋ ತಡ್ವರ್ಸ್ತಾ ಇದೆಯಾ? ಇನ್ನು ಎಷ್ಟು ದಿನ ಅಂತ ಹೀಗೆ ನಿನ್ನ ತಾಯಿ ಹತ್ರ ಸುಳ್ಳು ಹೇಳ್ಕೊಂಡಿರ್ತೀಯ? ಇವತ್ತಾದ್ರೂ ಗೊತ್ತಾಗ್ಬೇಕು ತಾನೇ. ಅದ್ರ ಬದಲು ಇವಾಗಲೇ ಹೇಳ್ಬಿಡು. ನೀನು ಇವಾಗ ಹೇಳಲಿಲ್ಲ ಅಂದ್ರೂ ಅಮ್ಮ ಒಳಗೆ ಹೋದ್ಮೇಲೆ ಎಲ್ಲಾನು ಗೊತ್ತಾಗತ್ತೆ ತಾನೆ. ಅಲ್ಲಿ ಅವ್ರಿಗೆ ಗೊತ್ತಾಗಿ ಆಮೇಲೆ ಅವ್ರಿಗೆ ಬೇಜಾರಾಗೋದಕ್ಕಿಂತನೂ ನೀನು ಬಾಯ್ ಬಿಟ್ಟು ಹೇಳೋದು ಸರಿ ಕಣೋ. ಹೇಳು. ಅರೆ ಯಾಕೋ, ನಾನ್ ಮದ್ವೆ ಯಾರ್ದು ಅಂತ ಕೇಳ್ತಾ ಇದ್ದೀನಿ, ನೀವಿಬ್ರು ಏನೋ ವಾದ ಮಾಡ್ಕೋತಾ ಇದ್ದೀರಲ್ಲ, ಏನ್ ವಿಷಯ ಅಂತ ಹೇಳ್ಬಾರ್ದಾ? ಆಂಟಿ, ಅದೇನಿಲ್ಲ, ಇಲ್ಲಿ ಬೇರೆಯವ್ರ ಮದ್ವೆ ನಡೀತಾ ಇಲ್ಲ. ನಿಮ್ಮಗ ಪ್ರಾಣಕ್ಕಿಂತ ಪ್ರೀತಿ ಮಾಡಿರೋ ಆಕಾಂಕ್ಷನ್ ಮದ್ವೆನೇ ನಡೀತಾ ಇರೋದು. ಹೌದು ಆಂಟಿ, ಅವ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಹುಡುಗಿ ಮದ್ವೆಲಿ ಇವನೇ ಮುಂದೆ ನಿಂತು ಅರೇಂಜ್ಮೆಂಟ್ಸು ಅದು ಇದು ಹಾಳು ಮೂಳು ಎಲ್ಲಾನು ನೋಡ್ಕೋತಾ ಇದ್ದಾನೆ. ಅಯ್ಯಯ್ಯೋ, ಇದೇನೋ ಸಂಜು, ಇವನು ಏನ್ ಹೇಳ್ತಿದ್ದಾನೆ? ಅಲ್ಲ ಕಣೋ, ಆಕಾಂಕ್ಷನ ನಿನ್ ಪ್ರಾಣಕ್ಕಿಂತಲೋ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ಯಲ್ಲೋ. ಅವಳಂದ್ರೆ ನನ್ ಜೀವ ಅಮ್ಮ, ಅವಳೇ ನನ್ ಮನೆ ಸೊಸೆ ಆಗ್ತಾಳೆ ಹಾಗೆ ಹೀಗೆ ಅಂತಿದ್ಯಲ್ಲೋ. ಆದ್ರೆ ಇವಾಗ ನೋಡಿದ್ರೆ ಇವನೇನೋ ಹೀಗೆ ಹೇಳ್ತಿದ್ದಾನೆ. ಅವಳ ಮದ್ವೆಗೆ ನೀನ್ ಮುಂದಾಳತ್ವ ವಹಿಸ್ತಿದ್ಯಾ? ಏನಾಗಿದೆಯೋ ನಿನ್ಗೆ? ಅವನು ಏನ್ ಹೇಳ್ತಿದ್ದಾನೆ? ಅದು ಅದು ಅಮ್ಮ, ಹೌದು, ಅವ್ನು ಹೇಳ್ತಿರೋದೆಲ್ಲ ನಿಜ. ಇವತ್ತು ಆಕಾಂಕ್ಷನ್ ಮದ್ವೆನೆ. ನಿನಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೊಳ್ತೀಯ ಅಂತ ನಾನೇ ಹೇಳ್ದೇನೆ ಹಾಗೆ ಮುಚ್ಚಿಡೋಕೆ ಹೇಳ್ದೆ. ಲೋ ಮಗ್ನೆ, ಇದೇನೋ ಹೇಳ್ತಿದ್ಯಾ ಹೀಗೆ? ಅವಳನ್ನ ನೀನ್ ಎಷ್ಟು ಇಷ್ಟಪಡ್ತಿದ್ದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವಳಿಗೂ ನಿನ್ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಕಣೋ. ನೀನ್ ಹೋಗಿ ಅವಳ ಹತ್ರ ಪ್ರೀತಿನ ಹೇಳ್ಕೊಡೋ, ಅವಳು ಒಪ್ಕೊಂಡೇ ಒಪ್ಕೋತಾಳೆ. ಇಲ್ಲಮ್ಮ, ಅವಳಿಗೆ ನೀವು ಅಂದ್ಕೊಂಡಿರೋ ಹಾಗೆ ನನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ. ಅಮ್ಮ, ನೀನೇ ಯೋಚನೆ ಮಾಡು. ಅವಳಿಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ, ನಿಜ ಆಗಿದ್ರೆ ಅವಳಿ ಮದುವೆಗೆ ಒಪ್ಕೋತಾ ಇದ್ಲ ಅಮ್ಮ. ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಅನ್ನೋದಾಗಿದ್ರೆ ಅವಳು ಈ ಮದುವೆನ ನಾನೇ ಎಲ್ಲ ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳ್ತಾ ಇದ್ಲ ಹೇಳು. ಅಮ್ಮ, ನಿಜ ಹೇಳಬೇಕು ಅಂದರೆ ಅವಳು ನನ್ನ ಬರೀ ಫ್ರೆಂಡ್ ಅಂತಾನೆ ಅಂದ್ಕೊಂಡಿದ್ದಾಳೆ. ಅದು ಬಿಟ್ಟು ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಬೇರೆ ಯಾವ ಫೀಲಿಂಗ್ಸು ಇಲ್ಲ. ಅದು ಗೊತ್ತಾದ್ಮೇಲೂ ಅದು ಹಾಗಲ್ವೋ ಮಗ್ನೆ, ನನ್ನ ಮಾತು ಕೇಳು. ಇವತ್ತು ನೀನ್ ಹೇಗೆ ಅವಳ ಬಗ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ಕೊಳ್ತಿದ್ಯೋ ಹಾಗೆ ಅವಳು ನಿನ್ ಬಗ್ಗೆ ಅಂದ್ಕೊಳ್ತಿದ್ದಾಳೆ ಅನ್ಸತ್ತೆ. ನನ್ನ ಮಾತು ಕೇಳು, ನಿನ್ ಪ್ರೀತಿ ಬಗ್ಗೆ ಅವಳ ಹತ್ರ ಹೇಳ್ಕೊಡೋ. ಅವಳು ನಿಜವಾಗ್ಲೂ ನಿನ್ನ ಮನ್ಸಾರೆ ಒಪ್ಕೊಳ್ತಾಳೆ. ಹೋಗು ಮಗ್ನೆ, ಅವಳಿಗೆ ನಿನ್ ಪ್ರೀತಿನ ಮೊದಲು ಮನ್ಸು ಬಿಚ್ಚಿ ಹೇಳು. ನಿನ್ ಪ್ರೀತಿನ ದೂರ ಮಾಡ್ಕೋಬೇಡ ಕಣೋ. ಏನಮ್ಮ ನೀನು ಹೇಳ್ತಾ ಇರೋದು? ಇವಾಗ ನನ್ನ ಪ್ರೀತಿ ಬಗ್ಗೆ ಹೇಳ್ಕೊಂಡ್ರು ಅವಳು ನಿಜವಾಗ್ಲೂ ಒಪ್ಕೊಳ್ತಾಳೆ ಅನ್ನೋ ಗ್ಯಾರಂಟಿ ಏನಿದೆ ಹೇಳು? ಅದು ಅಲ್ದೇನೆ ಇನ್ನು ಸ್ವಲ್ಪ ಹೊತ್ತಿಗೆ ಮುಹೂರ್ತ ಇಟ್ಕೊಂಡು ನಾನು ಹೋಗಿ ಇವಾಗ ಆಕಾಂಕ್ಷ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸರಿ, ಹೇಳ್ದೆ ಅಂತಾನೆ ಇಟ್ಕೋ. ಅದನ್ನ ಅವಳು ಒಪ್ಕೊಂಡ್ಲು ಅಂತಾನೆ ಇಟ್ಕೋ. ಒಪ್ಕೊಂಡು ಈ ಮದುವೆ ನನಗೆ ಬೇಡ ಅಂತ ಹೇಳಿದ್ರೆ ಪಾಪ ಅವ್ರ ಅಪ್ಪ ಏನು ಮಾಡಬೇಕು ಹೇಳು? ಇಷ್ಟೊಂದು ಜನನೆದುರಿಗೆ ಎಷ್ಟೆಲ್ಲ ಅವಮಾನ ಅನುಭವಿಸ್ಬೇಕಾಗತ್ತೆ ಹೇಳು? ನಾಳೆ ದಿನ ನಿನ್ನ ಮಗ ನಾನು ಹಸೆಮಣೆ ಮೇಲಿಂದ ಎದ್ದು ಈ ಮದುವೆ ಬೇಡ ಅಮ್ಮ, ನಾನು ಬೇರೆ ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿನ್ಗೆಷ್ಟು ನೋವಾಗುತ್ತೆ ನೀನೇ ಯೋಚನೆ ಮಾಡು. ಅಲ್ವೋ ಮಗ್ನೆ, ಅದ್ ನನ್ನ ಮಾತು ಕೇಳು. ಬೇಡ ಅಮ್ಮ, ನನ್ನ ಪ್ರೀತಿ ಹೇಗಿದ್ರು ಒನ್ ಸೈಡ್. ಅದು ಒನ್ ಸೈಡ್ ಇದ್ರೇ ಚೆನ್ನಾಗಿರುತ್ತೆ. ಅವಳು ನನ್ನ ಜೊತೆಗಿದ್ರೆ ನಾನು ನಿಜವಾಗ್ಲೂ ಹ್ಯಾಪಿಯಾಗಿರ್ತೀನಿ. ಹಾಗಂತ ನನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕೋಸ್ಕರ ಹೆತ್ತಿರೋ ಅವ್ರ ಅಪ್ಪಂಗೆ ನೋವು ಕೊಡೋದಿಲ್ಲ. ಅವಳು ಯಾರ ಜೊತೆಗಿದ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು. ದಯವಿಟ್ಟು ನೀವಿಬ್ರು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ಯಾರಿಗೂ ಹೇಳಬೇಡಿ. ನೋಡಿ, ಇನ್ನೇನು ಮುಹೂರ್ತದ ಟೈಮ್ ಹತ್ರ ಬಂತು. ಮೊದಲು ನಾವು ಅಲ್ಲಿಗೆ ಹೋಗೋಣ, ಎಲ್ಲರೂ ಹುಡುಕ್ತಾ ಇರ್ತಾರೆ. ಸಂಜಯ್ ಆಕಾಂಕ್ಷಂಗೆ ತನ್ನ ಪ್ರೀತಿನ ಈ ಸಮಯದಲ್ಲಿ ಹೇಳ್ಕೊಂಡ್ರೆ ಪಾಪ ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ಮು ಅಂತ ತನ್ನ ಪ್ರೀತಿನ ತನ್ನ ಮನ್ಸೊಳಗೆ ಬಚ್ಚಿಟ್ಕೊಂಡು ಅವಳಿಗೆ ಮದುವೆ ಮಾಡೋದಕ್ಕೆ ತಯಾರಿ ಮಾಡ್ತಾನೆ.
ಆಕಾಂಕ್ಷ, ನೀನಿಲ್ಲಿ? ಅದು ಅದೇನಿಲ್ಲ, ಹೀಗೆ ಎಲ್ಲರೂ ಮಾತಾಡ್ತಾ ನಿಂತಿದ್ವಿ. ಸರಿ ಸರಿ, ನಡಿ. ನೀನೇನು ಇನ್ನೂ ರೆಡಿನೇ ಆಗಿಲ್ಲ, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತೀಯೋ? ಇನ್ನು ಎಷ್ಟು ಅಂತ ನನ್ನಿಂದ ಮುಚ್ಚಿಡ್ತಾ ಇದೆಯಾ? ನೀವೆಲ್ಲ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ನಿನ್ಗೂ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋ ವಿಷಯ ಮೊದಲೇ ಹೇಳಿದಿದ್ರೆ ನನ್ನ ಮದ್ವೆ ತಯಾರಿ ಇಲ್ಲಿವರೆಗೂ ಬರ್ತಾರೇ ಇರ್ಲಿಲ್ಲ ಕಣೋ. ಅಂದ್ರೆ ನೀನೇನು ಹೇಳ್ತಾ ಇದೀಯ ಆಕಾಂಕ್ಷ? ಅವತ್ತು ಆಕಾಂಕ್ಷ, ನಿನ್ ಫ್ರೆಂಡ್ ಇದಾನಲ್ಲೇ ಸಂಜಯ್, ಅವ್ನು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ದಾನೆ. ಹಾಗೆ ಒಳ್ಳೆ ಹುಡುಗ ಅನ್ನಿಸ್ತಾನೆ ಕಣೆ. ಅವನ ತಾಯಿ ಕೂಡ ನಮ್ಗೆಲ್ಲರಿಗೂ ಗೊತ್ತಿರೋರೇ ಅಲ್ವಾ? ಯಾಕೆ ನೀವಿಬ್ರು ಮದ್ವೆ ಆಗ್ಬಾರ್ದು? ಯಾರೋ ಗೊತ್ತು ಗುರಿ ಇಲ್ದಿರೋರ್ನ ಮದ್ವೆ ಆಗೋದಕ್ಕಿಂತ ಗೊತ್ತಿರೋ ನಮ್ಮ ಅಕ್ಕಪಕ್ಕ ಇರೋ ನಮಗೆ ತುಂಬಾ ಪರಿಚಯ ಇರೋರ್ನ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅಲ್ವೇನೆ? ನಾನು ಅದನ್ನೇ ಹೇಳ್ತಿದ್ದೀನಮ್ಮ. ಯಾವಾಗಲೂ ನಮ್ಮ ಜೊತೆ ಇರೋ ಫ್ರೆಂಡು ಲೈಫ್ ಲಾಂಗ್ ನಮ್ಮ ಜೀವನದಲ್ಲಿದ್ದರೆ ತುಂಬಾ ಖುಷಿಯಾಗಿರ್ತೀವಿ ಅಂತ ನಾನು ಅದನ್ನು ಹೇಳ್ತಾನೇ ಇದ್ದೀನಿ. ಆದರೆ ನಿನ್ನ ಸೊಸೆನೇ ಅವನಿಗೆ ನನ್ನ ಪ್ರೀತಿ ಬಗ್ಗೆ ಎಲ್ಲ ಹೇಳಿದ್ರೆ ಆಮೇಲೆ ಅವನು ಏನು ನಿರೀಕ್ಷೆ ಇಟ್ಕೊಂಡಿಲ್ಲ ಅಂದರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಕೂಡ ಹಾಳಾಗತ್ತೆ. ಹಾಗಾಗಿ ಕೇಳೋದೆಲ್ಲ ಬೇಡ. ನನಗೇನೋ ಅವನಿಷ್ಟ, ಹಾಗಂತ ಅವನಿಗೂ ನಾನು ಇಷ್ಟ ಆಗಬೇಕು ಅಂತೇನು ಇಲ್ವಲ್ಲ, ಹಾಗೆ ಹೀಗೆ ಅಂತ ಇಷ್ಟುದ್ದ ಭಾಷಣ ಹೇಳ್ತಿದ್ದಾಳೆ. ಓ ಹೌದಾ? ಇವಾಗೇನು ನಿನಗೆ ಅವನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ತಾನೆ? ಅಷ್ಟೇ ತಾನೆ? ಇವತ್ತು ಹೇಗೂ ಮನೆಗೆ ಬರ್ತಾರಲ್ವಾ ಅವರಿಬ್ರು, ಅವಾಗ ನಾನೇ ಕೇಳ್ತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಅಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡು ಅವತ್ತು ಅತ್ತೆ ನಿನ್ನ ಹತ್ರ ಆ ಪ್ರಶ್ನೆ ಕೇಳಿದ್ರು. ಆದ್ರೆ ನೀನು ಸಡನ್ ಆಗಿ ಇವಳಿಗೂ ನನಗೂ ಮದ್ವೆ ಆಗಲ್ಲ, ನಮ್ಮಿಬ್ರು ಮಧ್ಯೆ ಫ್ರೆಂಡ್ಶಿಪ್ ಮಾತ್ರ ಇರೋದು, ಬೇರೆ ಏನೂ ಇಲ್ಲ ಅಂತ ಬಾಯ್ ಬಿಟ್ಟು ಹೇಳ್ಬಿಟ್ಟೆ. ನೀನ್ ಬಾಯ್ ಬಿಟ್ಟು ಹೇಳಿದ್ಮೇಲೆ ಹೇಗ್ ತಾನೇ ನನ್ನ ಪ್ರೀತಿನ ನಾನು ನಿನಗೆ ಹೇಳ್ಕೊಂಡ್ಲಿ ಹೇಳು? ಆಕಾಂಕ್ಷ, ನನ್ನ ಮಾತು ಕೇಳು. ನೀನೇ ಬಾಯ್ ಬಿಟ್ಟು ನಿನ್ನ ಪ್ರೀತಿ ವಿಷಯನ ಅವನ ಹತ್ರ ಹೇಳ್ಕೊ. ಅವನು ಒಪ್ಕೊಂಡೇ ಒಪ್ಕೊಳ್ತಾನಮ್ಮ. ಇಲ್ಲ ಅತ್ತೆ, ಅಕಸ್ಮಾತಾಗಿ ಅವನು ಒಪ್ಕೊಂಡಿಲ್ಲ ಅಂದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಕೂಡ ಹಾಳಾಗತ್ತೆ. ಅವ್ನು ನನ್ನ ಚಿಕ್ಕ ವಯಸ್ಸಲ್ಲಿಂದನೂ ಫ್ರೆಂಡ್ಸ್ ಆಗಿದ್ದೀವಿ. ಅವನಿಗೆ ನನ್ನ ಮೇಲೆ ಏನಾದರೂ ಫೀಲಿಂಗ್ಸ್ ಇದ್ದಿದ್ರೆ ಬಾಯ್ ಬಿಟ್ಟು ಹೇಳ್ತಾ ಇದ್ದ ಅಲ್ವಾ? ಅದ್ರಲ್ಲಿ ಏನಿದೆ? ಆದ್ರೆ ನಾನಿವಾಗ ಹೇಳಿದ್ರೆ ಅವನು ಇಷ್ಟೆಲ್ಲ ಹೇಳಿದ್ಮೇಲೂ ನಮ್ಮಿಬ್ರು ಫ್ರೆಂಡ್ಶಿಪ್ಪೇ ಹಾಳಾಗ್ಬಿಡುತ್ತೆ. ಬೇಡ ಅತ್ತೆ. ಒಂದ್ಸಾರಿ ಫ್ರೆಂಡ್ಶಿಪ್ ಹಾಳಾದ್ರೆ ಮುಂದೆ ಮೊದಲಿನ ಹಾಗೆ ಇರೋದಕ್ಕಾಗೋದೇ ಇಲ್ಲ. ಅವನಿಗೆ ನನ್ನ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ಇದ್ದಿದ್ರೆ ಹೇಳ್ತಾ ಇದ್ದ. ಅದಕ್ಕೆ ಇಲ್ಲದೆ ಇರೋದಕ್ಕೆ ಅವ್ನು ಹಾಗೆ ಹೇಳಿರೋದು. ನೋಡಿ, ಅವನು ಅಟ್ಲೀಸ್ಟ್ ಫ್ರೆಂಡ್ ಆಗಿ ಆದರೂ ನನ್ನ ಜೊತೆಗೆ ಇರ್ತಾನೆ, ಅಷ್ಟೇ ಸಾಕು. ನಿಮಗಿಷ್ಟ ಆಗೋ ಹುಡುಗನ ಜೊತೆಗೆ ನನ್ನ ಮದುವೆ ಮಾಡಿ. ಈ ಕ್ಷಣದವರೆಗೂ ನೀನೇ ನಿನ್ನ ಪ್ರೀತಿನ ಹೇಳ್ಕೊತೀಯ ಅಂತ ಎಷ್ಟು ಕಾದಿದ್ದೀನಿ ಗೊತ್ತೇನೋ ನಿನಗೆ? ಆದ್ರೆ ನೀನು ನನ್ನ ಬೇರೆ ಯಾರ್ದೋ ಜೊತೆಗೆ ಮದುವೆ ಮಾಡಿ ಕಳ್ಸೋದಕ್ಕೆ ತಯಾರಿ ಮಾಡ್ತಿದ್ಯಾ. ಹೌದಪ್ಪ ಸಂಜಯ್, ಮೊದಲಿಂದನೂ ನನ್ನ ಮಗಳು ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ಲು. ಆದರೆ ಹೇಳ್ಕೊ ಅಂತ ನಾನು ತುಂಬ ಸರಿ ಹೇಳಿದ್ದೆ. ಫ್ರೆಂಡ್ಶಿಪ್ ಎಲ್ಲಿ ಹಾಳಾಗುತ್ತೋ ಅಂತ ಅವಳ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ಲು. ಆದರೆ ನೀನು ಅವಳ ಥರನೇ ಮಾಡಿಬಿಟ್ಟೆ ನೋಡು. ನೀವಿಬ್ರೂ ಹೇಳ್ಕೊಂಡ್ಲೇ ಇಲ್ಲ, ಹಾಗಾಗಿನೇ ಇಲ್ಲಿವರೆಗೂ ಬಂತು. ಮೊದಲೇ ನಿಮ್ಮಿಬ್ರು ಪ್ರೀತಿನ ಹೇಳ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಆಕಾಂಕ್ಷ, ಐಮ್ ರಿಯಲಿ ಸಾರಿ ಕಣೆ. ನೀನಂದರೆ ನನಗೆ ಪ್ರಾಣ. ನೀನಿಲ್ದೇನೆ ನನಗಿರೋದಕ್ಕಾಗಲ್ಲ. ಆದರೆ ನನ್ನ ಫ್ರೆಂಡ್ಶಿಪ್ ಎಲ್ಲಿ ಹಾಳಾಗುತ್ತೋ ಅಂತ ನಿನ್ನ ಹತ್ರ ಈ ವಿಷಯ ಹೇಳಿಲ್ಲ ಅಷ್ಟೇ. ಐ ಲವ್ ಯು ಕಣೆ. ಐ ಲವ್ ಯು ಸೋ ಮಚ್. ಸಂಜಯ್, ನನಗೂ ಅಷ್ಟೇ ಕಣೋ, ನೀನಂದ್ರೆ ತುಂಬಾ ಇಷ್ಟ. ಇದೇ ಕಾರಣಕ್ಕೆ ನಾನು ನಿನ್ನ ಹತ್ರ ಹೇಳ್ಕೊಂಡಿರ್ಲಿಲ್ಲ. ಕೊನೆಗೂ ನಮ್ಮಿಬ್ರು ಪ್ರೀತಿ ನಿಜ ಅಂತಾಯ್ತು. ಐ ಲವ್ ಯು ಸೋ ಮಚ್ ಕಣೋ. ಅಬ್ಬಾ, ಕೊನೆಗೂ ನಾವ್ ಅನ್ಕೊಂಡ ಹಾಗೆ ನಮ್ಮ ಮಕ್ಕಳು ಒಂದಾದ್ರಲ್ಲ, ಅಷ್ಟೇ ಸಾಕು. ಮನ್ಸಲ್ಲೇ ಬಚ್ಚಿಟ್ಕೊಂಡು ಯಾರು ಎಷ್ಟೇ ಪ್ರೀತಿ ಮಾಡಿದ್ರು ಪ್ರಯೋಜನ ಇಲ್ಲ. ಬಾಯ್ ಬಿಟ್ಟು ನಾವು ಪ್ರೀತಿಸೋ ವ್ಯಕ್ತಿ ಹತ್ರನಾರು ಹೇಳ್ಕೋಬೇಕು. ಸುಮ್ಮನೆ ಅವ್ರು ಏನು ಅನ್ಕೋತಾರೋ ನಮ್ಮ ಫ್ರೆಂಡ್ಶಿಪ್ ಹಾಳಾಗತ್ತೋ ಅನ್ನೋ ಹಾಗೆಲ್ಲ ಯೋಚನೆ ಮಾಡಿ ಪ್ರೀತಿನ ಹೇಳ್ಕೊಂಡಿಲ್ಲ ಅಂದರೆ ಆ ಜಾಗಕ್ಕೆ ಬೇರೆ ಯಾರೋ ಮೂರನೇ ವ್ಯಕ್ತಿ ಬರ್ತಾರೆ. ಅವ್ರು ಬಂದಮೇಲೆ ನಾವು ಹೇಳ್ಕೊಂಡು ಯಾವ ಪ್ರಯೋಜನನೂ ಇರಲ್ಲ. ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಎದುರಿಗೆ ಫ್ರೆಂಡ್ ಆಗಿ ನಟನೆ ಮಾಡೋ ಬದಲು ಇರೋ ವಿಷಯನ ಹೇಳ್ಕೊಂಡು ದೂರ ಇರೋದು ಎಷ್ಟೋ ಒಳ್ಳೇದು. ಪವ್ಯ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಹಸ್ಬೆಂಡ್ ಬರ್ಡೇ ಇವತ್ತು ವಿಶ್ ಮಾಡಿ ಅಂತ. ಹಾಯ್ ಬೀರೇಶ್, ವಿಶ್ ಯು ಹ್ಯಾಪಿ ಬರ್ಡೇ. ಯಾವಾಗಲೂ ಖುಷಿಯಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ,
ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.